ನನಗೆ ಯಾಕೆ ತುಂಬಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇಷ್ಟ ಅಂತಂದ್ರೆ ತುಂಬಾ ಕಮ್ಮಿ ಸಿನಿಮಾಗಳಲ್ಲಿ ನೀವು 40 ಜನ ಪ್ರತಿ ಫ್ರೇಮಲ್ಲಿ ಆಕ್ಟ್ ಮಾಡ್ತೀವಿ ನಾವು. ಅಷ್ಟು ಜನ ಕಲಾವಿದರು ಸೆಟಲ್ ಇರಲೇಬೇಕು ಅಂದ್ರೆ ಅಷ್ಟು ಜನರ ಜೊತೆ ಆಕ್ಟಿಂಗ್. ನಮಗೆ ಬ್ಲಿಂಕ್ ವಾಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್. ತುಂಬಾ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಸೀರಿಯಸ್ ಆಗಿ ನೋಡ್ಬೇಕಾದಂತ ಸಿನಿಮಾ. ಕನ್ನಡವನ್ನ ಎಷ್ಟು ಅಪ್ಕೊಂಡಿದೀನೋ ತೆಲುಗು ನನ್ನ ಅಷ್ಟು ಅಪ್ಕೋತಾ ಇದೆ. ಗರ್ಲ್ ಫ್ರೆಂಡ್ ಬಗ್ಗೆ ಕೇಳಿದಾಗೆಲ್ಲ ಹೇಳ್ತೀನಿ, ಶಿ ಈಸ್ ವೆರಿ ಹಾರ್ಡ್ ವರ್ಕ್. ಆ ಸಿನಿಮಾ ನಾನು ಪರ್ಫಾರ್ಮ್ ಮಾಡಿದ್ದೀನಿ ಅಥವಾ ನನಗೆ ಡೈರೆಕ್ಟರ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ರಶ್ಮಿಕಾ ಅವ್ರು ಕೂಡ. ಯಾಕೆ ಅಂತಂದರೆ ಅವ್ರ ಜಾಗದಲ್ಲಿ ನಿಂತು ಅವ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಆರಾಮಾಗಿ ಅಭಿನಯ ಮಾಡೋದಕ್ಕೆ ಸಾಧ್ಯವಾಗೋದು. ಇಲ್ಲಾಂದರೆ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಪೌರಾಣಿಕ ಪಾತ್ರ ಮಾಡೋದಕ್ಕೆ ಬಹಳ ಇಷ್ಟ. ಆ ಥರದ ಪಾತ್ರ ಮಾಡಬೇಕು ಅಂತಂದರೆ ಇವತ್ತು ತುಂಬ ಬಜೆಟ್ ಬೇಕು. ಆ ಥರ ಪ್ರೊಡಕ್ಷನ್ ವ್ಯಾಲ್ಯೂ ಯಾವಾಗ ಬರುತ್ತೆ ನನಗೆ ಇವಾಗ ಅರ್ಥ ಆಗಿದೆ. ಒಳ್ಳೆ ಕಲಾವಿದ ಆದ್ರೂ ನಿಮ್ಮ ಮೇಲೆ ಬಂಡವಾಳ ಹೂಡಲ್ಲ. ನಿಮ್ಗೆ ಆ ಮಾರ್ಕೆಟ್ ಇದ್ರೆ ಮಾತ್ರ ಬಂಡವಾಳ ಹೂಡೋದು. ಅಲ್ಲ, ನಮ್ಮಮ್ಮ ಹೇಳ್ತಾ ಇರ್ತಾರೆ, ಬಾಡಿಗೆ ಮನೇಲಿ ಇದೆಯಾ, ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ಯಾ, ಯಾರಿಗಾರು ಹೇಳಿದ್ರು ನಂಬೋದಿಲ್ಲ ಇದನ್ನು. ವಿಡಿಯೋ ಮೊದಲನೇ ಹೆಜ್ಜೆ, ಮೊದಲನೇ ಆರಂಭ ಅಂದರೆ ಅದೇ ನೀವು ಅವಾಗಲೇ ಹೇಳ್ತಾ ಇರಿ, ಇನ್ನೂ ಆಗಿಲ್ಲ ನಿರ್ಮಾಪಕ, ಇದಾದ ಮೇಲೆ ನಿರ್ಮಾಪಕ ಆಗೋದು ಅಂತ ಹೇಳಿ. ಸೊ ಇಟ್ಸ್ ಅ ಗುಡ್ ಸೈನು ಮತ್ತು ಒಂದು ಗುಡ್ ಸ್ಟೆಪ್ ಇದು. ಎಲ್ಲರಿಗೂ ಆಗಲ್ಲ ಅದು, ಆವಾಗಲೇ ಹೇಳ್ದಂಗೆ ಅದು ನಿಮ್ಮಿಂದ ಆಗ್ತಾಯಿದೆ. ಇಲ್ಲಿಂದ ತುಂಬ ದೊಡ್ಡದಾಗಿ ಆಗಲಿ ಅನ್ನೋದು ಆಶಯ. ಸೊ ಒಂದಷ್ಟು ಮತ್ತು ಆಮೇಲೆ ನಾನು ಇನ್ನೊಂದು ವಿಷಯ ಮಾಡ್ತೇನೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನೆಕ್ಸ್ಟ್ ರಿಲೀಸ್ ಆಗ್ತಾರಂಥ ಸಿನಿಮಾ, ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತಿರೋದಾದರೆ. ಫನ್ ಸಿನಿಮಾ ಕಥೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬಹುದು. ಇವಾಗ ಒಂದು ಸಣ್ಣದಾಗಿ ಒಂದು ಬ್ಯಾಂಕ್ ಕಳ್ತನ ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ಆಗುವಂಥ ಒಂದಿಷ್ಟು ಘಟನೆಗಳನ್ನ ಸಿನಿಮಾ ಹೇಳ್ತಾ ಹೋಗುತ್ತೆ. ಆ್ಯಂಡ್ ಇದು ಹೇಗಿದೆ ಅಂತಂದರೆ ಇವತ್ತಿನ ದಿನ ಆಗುವಂಥ ಸತ್ಯವನ್ನು ತಮಾಷೆಗೆ ಹೇಳ್ತಾ ಹೋಗ್ತಾಯಿದ್ವಿ. ತುಂಬ ತುಂಬ ವಿಚಾರಗಳಿದೆ ಇದರಲ್ಲಿ. ನಮ್ಮ ಪೊಲಿಟಿಕಲ್ ಒಂದಿದೆ, ಹೆಂಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ದ ಹೋಲ್ ಸಿಸ್ಟಮ್ ಹೌ ಇಟ್ ಈಸ್, ಇದನ್ನು ನಿಮ್ಮನ್ನ ನಗಿಸ್ತಾ ಹೇಳ್ತಾ ಹೋಗ್ತಾ ಇದ್ವಿ ಇಡೀ ಸಿನಿಮಾದಲ್ಲಿ. ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ಅಂದರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹೇಳ್ಬೇಕಂದ್ರೆ ನನಗೆ ಯಾಕೆ ತುಂಬ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇಷ್ಟ ಅಂತಂದರೆ ತುಂಬ ಕಮ್ಮಿ ಸಿನಿಮಾಗಳಲ್ಲಿ ನೀವು 40 ಜನ ಪ್ರತಿ ಫ್ರೇಮಲ್ಲಿ ಆ್ಯಕ್ಟ್ ಮಾಡ್ತೀವಿ ನಾವು. ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಲಿ ಏನಾಯ್ತು ಅಂದರೆ ಒಂದು 35-40 ಜನ ಕಲಾವಿದರು ಪ್ರತಿದಿನ. ಅಷ್ಟು ಜನ ಕಲಾವಿದರು ಸೆಟಲ್ ಇರಲೇಬೇಕು ಅಂದರೆ ಅಷ್ಟು ಜನರ ಜೊತೆ ಆ್ಯಕ್ಟಿಂಗ್. ನಮಗೆ ನಾವು ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅಷ್ಟು ಜನ ಇರಬೇಕು. ಬಿಕಾಸ್ ಒಂದು ಬ್ಯಾಂಕ್ ಒಳಗೆ ಹೋಗಿ ಲಾಕ್ ಆಗಿರ್ತೀವಿ ನಾವು. ಅಲ್ಲಿನ ಹಾಸ್ಟೇಜಸ್ಸು, ನಾವು ಕಳ್ಳರ ಗ್ಯಾಂಗು, ಅಷ್ಟು ಜನರ ಜೊತೆ ಕಲಾವಿದರ ಜೊತೆ ಅಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿದಿತ್ತಲ್ಲ, ದಟ್ ವಾಸ್ ಭಾಳ ಖುಷಿ ಕೊಟ್ಟಂಥ ಇದು. ಆ್ಯಂಡ್ ಲಾಸ್ಟ್ ಸಿನಿಮಾ ಬ್ಲಿಂಕ್ ಆದಮೇಲೆ, ಬ್ಲಿಂಕ್ ವಾಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್. ತುಂಬ ಟೈಮ್ ಟ್ರಾವೆಲಿಂಗ್, ತುಂಬ ಕಾನ್ಸಂಟ್ರೇಟ್ ಮಾಡಿ ತುಂಬ ಸೀರಿಯಸ್ ಆಗಿ ನೋಡಬೇಕಾದಂಥ ಸಿನಿಮಾ. ಸೊ ಜಾನರ್ ಬ್ರೇಕ್ ಮಾಡಬೇಕಿತ್ತು. ಸೊ ನಾನು ಹ್ಯೂಮರ್ ಟ್ರೈ ಮಾಡಿರಲಿಲ್ಲ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆ್ಯಂಡ್ ಕಾಂಬಿನೇಷನ್ನು ಸ್ಪೆಷಲ್ ಅಲ್ವಾ? ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಾಂಬಿನೇಷನ್ ಲೈಕ್ ದಿಯಾ, ಪ್ರಕಾಶ್ ರಂಗಿತರಂಗ ಪ್ರೊಡ್ಯೂಸ್. ಹೌದು, ರಂಗಿತರಂಗ ಪ್ರೊಡ್ಯೂಸರು. ಏನೋ ಒಂದು ಒಳ್ಳೆ ಸುದ್ದಿ ಕೊಡ್ತಾರೆ, ಆದಷ್ಟು ಬೇಗ ಡಿಸ್ಕಷನ್ ಆಗ್ತಾ ಇದೆ. ಅಲ್ಲ, ಆಲ್ರೆಡಿ ಒಂದು ಸಾಂಗ್ ಬಿಟ್ಟಿದ್ರಿ. ಹೌದು, ಚೆನ್ನಾಗಾಗಿದೆ ಸಾಂಗು, ಕೇಳಿದವ್ರಿಗೆಲ್ಲ ಇಷ್ಟ ಆಗಿದೆ. ಇನ್ನೊಂದಿಷ್ಟು ಸಾಂಗ್ಗಳಿದೆ, 3 ಸಾಂಗ್ ಇದೆ ಇನ್ನು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಬಿಡ್ತಾ ಹೋಗ್ತೀವಿ. ಆ್ಯಂಡ್ ಮಜಾ ಕೊಡುತ್ತೆ ನಿಮಗೆ. ಈ ಪಾತ್ರನೇ ಸ್ವಲ್ಪ ಎಕ್ಸೆಂಟ್ರಿಕ್ ಪಾತ್ರ, ಜಾಸ್ತಿ ಮಾಡ್ತಾನೆ ಎಲ್ಲದನ್ನು. ಅಂದರೆ ಇಷ್ಟು ದಿನ ಮೋಸ್ಟ್ಲಿ ನನ್ನ ತುಂಬ ಸೆಟಲ್ ಆಗಿ ಪರ್ಫಾರ್ಮ್ ಮಾಡೋದನ್ನ ನೋಡಿದ್ದೀರಿ. ತುಂಬ ಸೀರಿಯಸ್ ಪಾತ್ರಗಳನ್ನ, ಈಗ ದಸರಾ ಆಗಿರ್ಬೋದು, ದಿಯಾ ಆಗಿರ್ಬೋದು, KTM ಆಗಿರ್ಬೋದು. KTMನ ಬಿಗಿನಿಂಗ್ ಒಂದು ಸ್ವಲ್ಪ ಚಿಕ್ಕ ಹುಡುಗನ ಪಾತ್ರದಲ್ಲಿ ನೋಡಿದ್ರೆ ಆಮೇಲೆ ಮತ್ತೆ ಸೀರಿಯಸ್ ಆಗುತ್ತೆ ಪಾತ್ರ. ಬಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಫನ್, ಏನೇನೋ ಮಾಡ್ತಿರ್ತಾನೆ, ಕೋತಿ ಚೇಷ್ಟೆಗಳು ಮಾಡ್ತಾ ಇರ್ತಾನೆ, ಓಡಾಡ್ತಿರ್ತಾನೆ, ಉರುಳಾಡ್ತಾನೆ. ಸೊ ಈ ಥರದ್ದೊಂದು ಪಾತ್ರ ನನಗೂ ತುಂಬ ಚಾಲೆಂಜಿಂಗ್ ಆದಂಥ ಪಾತ್ರ. ಬಿಕಾಸ್ ನನಗೂ ನಾನು ಇದನ್ನು ಫುಲ್ ಮಾಡ್ಬೋದಾ ಏನು ಅಂತ ಬಹಳ ಇದಿತ್ತು, ತುಂಬ ವರ್ಕ್ ಮಾಡಿದಂಥ ಪಾತ್ರ. ಸೊ ಇವತ್ತೇನೋ ನೋಡಿದವ್ರು ಅಂತಿದ್ದಾರೆ ಫುಲ್ ಮಾಡಿದ್ಯಾ ಚೆನ್ನಾಗಿ ಅಂತ. ಬಟ್ ನೋಡ್ಬೇಕು ಜನ ಏನು ಹೇಳ್ತಾರೆ ನೋಡಬೇಕು. ಅವ್ರ ಡಿಸಿಷನ್ ಇಸ್ ಅಲ್ಟಿಮೇಟ್. ಗರ್ಲ್ ಫ್ರೆಂಡ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅನಿಸುತ್ತೆ. ಅದಕ್ಕೆ ರಶ್ಮಿಕಾ ಕಾಂಬಿನೇಷನು ಮತ್ತು ಆ ಒಂದು ಜರ್ನಿ ಆಗಿತ್ತು ಅಂತ. ಅದು ರಿಲೀಸ್ ಅಲ್ಲ, ಅದು ಹತ್ತಿರದಲ್ಲೇ ರಿಲೀಸ್ ಇದೆ ಅನಿಸುತ್ತೆ. ಚೆನ್ನಾಗಿತ್ತು ಅದು. ಅಂದರೆ ಅದು ಮತ್ತೆ ಒಂಥರ ವಿಭಿನ್ನವಾದ ವಾತಾವರಣ, ಬೇರೆ ಭಾಷೆ. ತೆಲುಗು ಇವಾಗ ಎಷ್ಟು ಮಟ್ಟಿಗೆ ಬೇರೆ ಭಾಷೆ ಅಂತ ಹೇಳ್ಬೋದೋ ಗೊತ್ತಿಲ್ಲ ನನಗೆ. ಯಾಕಂದರೆ ಎರಡೂ ಕನ್ನಡನ ಸಾಮ್ಯತೆ ತುಂಬ ಒಟ್ಟಿಗೆ ಮಾಡ್ತಾ ಇರ್ತೀನಿ. ಕನ್ನಡವನ್ನು ಎಷ್ಟು ಅಪ್ಕೊಂಡಿದ್ದೀನೋ ತೆಲುಗು ನನ್ನ ಅಷ್ಟು ಅಪ್ಕೋತಾ ಇದೆ. ಸೊ ಗರ್ಲ್ ಫ್ರೆಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ನಮಗೆ ಸ್ಟಾರ್ಗಳ ಜೊತೆ ಮಾಡಬೇಕಾದ್ರೆ ಒಂಥರ ಬೇರೆ ಥರನೇ ವಾತಾವರಣ ಇರುತ್ತೆ. ಈಗ ದಸರಾ ಮಾಡಬೇಕಾದ್ರೆ ನಾನಿ ಸರ್ ಜೊತೆ ಮಾಡ್ತಿರ್ಬೇಕಾದ್ರೆ, ಆ್ಯಂಡ್ ಗರ್ಲ್ ಫ್ರೆಂಡ್ ಮಾಡಬೇಕಾದ್ರೆ ರಶ್ಮಿಕಾ ಅವ್ರ ಜೊತೆ ಮಾಡ್ತಿರ್ಬೇಕಾದ್ರೆ ಒಂದು ಬೇರೆ ಥರದ ಅಟ್ಮಾಸ್ಫಿಯರ್ ಇತ್ತು. ಆ್ಯಂಡ್ ನಾನು ಎಲ್ಲ ಇಂಟರ್ವ್ಯೂಲು ಹೇಳ್ತಿರ್ತೀನಿ, ಗರ್ಲ್ ಫ್ರೆಂಡ್ ಬಗ್ಗೆ ಕೇಳಿದಾಗೆಲ್ಲ ಹೇಳ್ತೀನಿ, ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಆ ಸಿನಿಮಾ ನಾನು ಪರ್ಫಾರ್ಮ್ ಮಾಡಿದ್ದೀನಿ ಅಥವಾ ನನಗೆ ಡೈರೆಕ್ಟರ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ರಶ್ಮಿಕಾ ಅವ್ರು ಕೂಡ. ಯಾಕೆ ಅಂತಂದರೆ ಅವ್ರ ಜಾಗದಲ್ಲಿ ನಿಂತು ಅವ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಆರಾಮಾಗಿ ಅಭಿನಯ ಮಾಡೋದಕ್ಕೆ ಸಾಧ್ಯವಾಗೋದು.
ಇಲ್ಲಾಂದರೆ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು. ಏನಾಗುತ್ತೆ, ನಮಗೆ ನಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕಾಗಲಿಲ್ಲ ಅಂತಂದಾಗ ಉಸಿರು ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನೂ ಇಲ್ಲದೆ ತುಂಬ ಸಪೋರ್ಟಿವ್ ಆಗಿ, ಐ ನೆವರ್ ಫೆಲ್ಟ್ ಶಿ ವಾಸ್ ಅ ಸ್ಟಾರ್ ಇನ್ ದ ಸೆಟ್ಸ್. ನಾನೊಂದಿಷ್ಟು ದೊಡ್ಡ ಕಲಾವಿದರ ಜೊತೆ ಮಾಡ್ತಾಯಿದ್ದೀನಿ. ಶಿ ಆಲ್ ಓವರ್ ಇಂಡಿಯಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ಅಂಥವ್ರ ಜೊತೆ ನಾನು ಅಭಿನಯಿಸ್ತಾ ಇದ್ದೀನಿ. ಒಂದು ಸಣ್ಣ ಅನ್ಕಂಫರ್ಟಬಲ್ ಫೀಲ್ ಆಗಿರ್ಬೋದು ಅಥವಾ ಯಾವುದೂ ಇರಲಿಲ್ಲ. ಇಟ್ ವಾಸ್ ವೆರಿ ಕಂಫರ್ಟಬಲ್. ಶಿ ವಾಸ್ ಅನ್ ಆರ್ಟಿಸ್ಟ್, ನಾಟ್ ಅ ಸ್ಟಾರ್ ಇನ್ ದ ಸೆಟ್ಸ್. ಅದು ಬಹಳ ಮುಖ್ಯ. ಸೊ ಅದು ವೆರಿ ಕಂಫರ್ಟಬಲಿ ಡನ್. ಅದು ಮತ್ತೆ ಒನ್ಸ್ ಅಗೇನ್ ವಿಭಿನ್ನವಾದ ಸಿನಿಮಾ, ಎಲ್ಲ ಯೂತ್ಸ್ಗಳಿಗೆ ಕನೆಕ್ಟ್ ಆಗುವಂಥ ಸಿನಿಮಾ, ಪ್ರೀತಿಸಿದವರಿಗೆ, ಪ್ರೀತಿಸ್ತಾ ಇರೋರಿಗೆ, ಮುಂದೆ ಪ್ರೀತಿಸೋರಿಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ. ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಸಿನಿಮಾನ. ಸೊ ನೋಡಬೇಕು. ಅದು ರಿಲೀಸ್ಗೆ ರೆಡಿ ಇದೆ, ಅಂದರೆ ಪೋಸ್ಟ್ ವರ್ಕ್ ನಡೀತಾ ಇದೆ, ಮ್ಯೂಸಿಕ್ ವರ್ಕ್ ನಡೀತಾ ಇದೆ. ಸೊ ಆದಷ್ಟು ಬೇಗ ತೆರೆಗೆ ಬರುತ್ತೆ. ಮೇ ಬಿ 2025 ಸೆಕೆಂಡ್ ಹಾಫು ಮತ್ತು 2026 ಸೊ ದೀಕ್ಷಿತ್ ತುಂಬ ಸಿನಿಮಾಗಳು ಬರುತ್ತೆ ಅಂತ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರುತ್ತೆ. ಆ ಸಿನಿಮಾಗಳು ನೀವು ಹೇಳಿದಾಗೆ ಒಂದು ಸ್ವಲ್ಪ ಮಾರ್ಕೆಟ್ ಕಮರ್ಷಿಯಲ್ ವೈಸೂ ಚೆನ್ನಾಗಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಥರ ಸಿನಿಮಾಗಳು, ಬೇರೆ ಬೇರೆ ಥರ ಪಾತ್ರಗಳು ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಯಾಕಂದರೆ ನನಗೆ ಪೌರಾಣಿಕ ಪಾತ್ರ ಮಾಡೋದಕ್ಕೆ ಬಹಳ ಇಷ್ಟ, ತುಂಬ ಇಷ್ಟ ನನಗೆ. ಆ್ಯಂಡ್ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ಶ್ಯಾಮ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇದೆಯಾ ನೀನು ಅದರಲ್ಲಿ ಅಂತ. ಯಾಕಂದ್ರೆ ನಾಟಕಗಳು ಮಾಡುವಾಗ ಕ್ಲಾಸ್ಗಳಲ್ಲಿ ಮಾಡುವಾಗ. ಬಟ್ ಆ ಥರದ ಪಾತ್ರ ಮಾಡಬೇಕು ಅಂತಂದರೆ ಇವತ್ತು ತುಂಬ ಬಜೆಟ್ ಬೇಕು. ಓಕೆ, ತುಂಬ ಬಜೆಟ್ ಬೇಕು. ಆ ಥರದ ಪ್ರೊಡಕ್ಷನ್ ವ್ಯಾಲ್ಯೂ ಇರಬೇಕು. ಆ ಥರ ಪ್ರೊಡಕ್ಷನ್ ವ್ಯಾಲ್ಯೂ ಯಾವಾಗ ಬರುತ್ತೆ ನನಗೆ ಇವಾಗ ಅರ್ಥ ಆಗಿದೆ. ನೀವೊಬ್ಬ ಎಂಥ ಒಳ್ಳೆ ಕಲಾವಿದ ಆದ್ರೂ ನಿಮ್ಮ ಮೇಲೆ ಬಂಡವಾಳ ಹೂಡಲ್ಲ. ನಿಮ್ಗೆ ಆ ಮಾರ್ಕೆಟ್ ಇದ್ದರೆ ಮಾತ್ರ ಬಂಡವಾಳ ಹೂಡೋದು ನಿಮ್ಮ ಮೇಲೆ. ನಿಮಗೆ ಜನರು ಥಿಯೇಟ್ರಿಗೆ ಬಂದು ಏನಂತಿಲ್ಲ ಆ ಕಲೆಕ್ಷನ್ಸ್ ವಾಪಸ್ ಬರುತ್ತೆ ಅನ್ನುವ ನಂಬಿಕೆ ಇದ್ದರೆ ಮಾತ್ರ ಬಂಡವಾಳ ಹೂಡೋದು. ಒಳ್ಳೆ ನಟ ಆಗಿದ್ದರೆ ಅಂಥ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಕರೆಕ್ಟ್. ಬಟ್ ಫ್ರಂಟಲ್ಲಿರಬೇಕು ಅಥವಾ ಫ್ರಂಟ್ ಲೈನಲ್ಲಿರಬೇಕು, ಆ ಥರದ ಪಾತ್ರಗಳು ಮಾಡಬೇಕು, ಮುಖ್ಯ ಪಾತ್ರಗಳು ಮಾಡಬೇಕು ಅಂತಂದರೆ ಯು ಶುಡ್ ಹ್ಯಾವ್ ದ್ಯಾಟ್. ಐ ಥಿಂಕ್ ಅದು ಬಂದರೆ ಬರೋರು ಕೆಲಸ ಮಾಡ್ತಾನೆ ಇರ್ತೀವಿ. ಬಂದಾಗ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೋದು ಅಂತ ನನ್ನ ಒಂದು ಆಸೆ. ಖಂಡಿತ ಆಗುತ್ತೆ. ಆ್ಯಂಡ್ ಇದು ರಿಯಾಲಿಟಿ ಆಫ್ ದ ಸಿನಿಮಾ. ಅಂದರೆ ತುಂಬ ಜನ ಈಗ ಈ ಇಂಟರ್ವ್ಯೂ ನೋಡೋರಿಗೆ ಗೊತ್ತಾಗುತ್ತೆ. ಅಂದರೆ ಸಿನಿಮಾ ಅಂದರೆ ಅಥವಾ ಈಗ ಇಷ್ಟು ವರ್ಷ ಸರ್ವಿಸ್ ಮಾಡಿಬಿಟ್ಟಿದ್ದಾರೆ, ಅವ್ರಿಗೇನು ಬಿಡಪ್ಪ ಪಿಕ್ಚರ್ ಮಾಡ್ಬೋದು, ದುಡ್ಡು ಕಾಸು, ಅಥವಾ ದಿಸ್ ಇಸ್ ದ ರಿಯಾಲಿಟಿ ಆಫ್ ಸಿನಿಮಾ. ಸೊ ವಿತ್ ದೀಕ್ಷಿತ್ ಶೆಟ್ಟಿ. ಅಲ್ಲ, ನಮ್ಮಮ್ಮ ಹೇಳ್ತಾ ಇರ್ತಾರೆ, ಬಾಡಿಗೆ ಮನೇಲಿ ಇದೆಯಾ, ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ಯಾ, ಯಾರಿಗಾರು ಹೇಳಿದ್ರು ನಂಬೋದಿಲ್ಲ ಇದನ್ನು. ಇಲ್ಲ, ಅದು ಸಿನಿಮಾ ವಿಚಾರಕ್ಕೆ ನನಗೆ ಗೊತ್ತು. ನನ್ನ ಸ್ನೇಹಿತರೆ ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಅವರು ಇನ್ನೂ ಬಾಡಿಗೆ ಮನೆಯಲ್ಲೇ ಇರೋದು. ಕೋಟಿಯಾಗಿ ಪಿಕ್ಚರ್ ಮಾಡಿದ್ದಾರೆ. ಕೆಲವೊಂದು ಬಂದಿದೆ, ಕೆಲವೊಂದು ಕಳ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಆಗಬೇಕು ಅಂತಂದರೆ ದುಡ್ಡು ಬೇಕಾಗಿಲ್ಲ, ಸಿನಿಮಾ ಮಾಡೋ ಮನಸ್ಥಿತಿ ಬೇಕು. ಅದಕ್ಕೆ ದುಡ್ಡು ಬರುತ್ತೆ, ಹೊಂಚ್ಬೋದು. ಅಂದರೆ ನೀವು ತಂದು ಹಾಕ್ಬೋದು, ಇನ್ವೆಸ್ಟ್ಮೆಂಟ್ಸ್ ತುಂಬ ಜನ ಬರುತ್ತೆ. ಬಟ್ ಪ್ರೊಡ್ಯೂಸರ್ ಆಗೋದಕ್ಕೆ ಅವನ ಹತ್ರನೇ ದುಡ್ಡು ಇರುತ್ತೆ. ಪ್ರೊಡ್ಯೂಸರ್ ಅಂದ ತಕ್ಷಣ ಅವನ ಹತ್ರ ಕೋಟಿ ದುಡ್ಡು, ಆ ಇಮ್ಯಾಜಿನೇಷನ್ ಇದೆಯಲ್ಲ, ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಅದು ಗೊತ್ತಾಗಬೇಕು ಆ್ಯಕ್ಚುಲಿ. ಇದು ಒಳ್ಳೆ ವಿಷಯ. ಆ್ಯಂಡ್ ತುಂಬ ಒಳ್ಳೆ ಸ್ಟೆಪ್ಪು, ತುಂಬ ಒಳ್ಳೆ ನಿರ್ಧಾರ. ಆ್ಯಂಡ್ ನಾನು ಅದೇ ಹೇಳಿದ್ದು, ಮನ್ಸಾರೆ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ಒಂದು 11 ವರ್ಷದಲ್ಲಿ ಈ ಥರದೊಂದು ಸಾಹಸ ಕೈ ಹಾಕಿರೋದು, ಮತ್ತು ಸಿನಿಮಾದಿಂದ ಸಿನಿಮಾಗೆ ಎಷ್ಟು ಟೈಮ್ ತೊಗೊಂಡು ಒಂದು ಪೇಷನ್ಸಲ್ಲಿ ಮಾಡ್ತಾರೋ, ದೊಡ್ಡದಾಗಿ ಸಕ್ಸಸ್ ಒಂದಿನ ಕಾಯ್ತಾ ಇರುತ್ತೆ. ಸೊ ಅದು ಸಿಗುತ್ತೆ ದೀಕ್ಷಿತ್. ಆಲ್ ದ ಬೆಸ್ಟ್ ವಿಡಿಯೋ ಟೀಮ್ಗೆ, ನಮ್ಮ ಟೀಮ್ಗೆ. ಆ್ಯಂಡ್ ಥ್ಯಾಂಕ್ ಯು. ಇದಿಷ್ಟು ದೀಕ್ಷಿತ್ ಶೆಟ್ಟಿ ಮತ್ತು ವಿಡಿಯೋ ವಿಚಾರವಾಗಿ ಬಂದು ನನ್ನ ಒಂದಿಷ್ಟು ಕೆರಿಯರಲ್ಲಿ. ಅಂದರೆ ದೀಕ್ಷಿತ್ ಬಂದಾಗಿಂದ ನಾನು ಆಲ್ರೆಡಿ ತುಂಬ ಮಾತಾಡಬೇಕು ಅಂತಿದೆ, ಸಿಕ್ಕೇ ಇರಲಿಲ್ಲ. ಅಂದರೆ ಫೈನಲಿ ಡೆಸ್ಟಿನಿ ವಿಡಿಯೋ ಕರ್ಕೊಂಬಂದಿದೆ, ಜೊತೆ ಮಾಡಿದೆ. ಸೊ ಇಷ್ಟು ಮಾತುಕತೆ ಕನ್ನಡ ಪಿಕ್ಚರ್ ಮುಖಾಂತರ ನಿಮ್ಮ ಮಡಿಲಿಗೆ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂತ ಅನ್ಕೋತೀನಿ. ಸೊ ಸಿನಿಮಾ ಪ್ರಿಯರು ಅಥವಾ ಸಿನಿಮಾ ಪ್ರೀತಿಸೋರಿಗೆ ಅಥವಾ ಸಿನಿಮಾಗೆ ಬರಬೇಕು ಅಂತಿರೋರಿಗೆ ಈ ಮಾತುಕತೆ ಇನ್ನೊಂದಷ್ಟು ಎನರ್ಜಿ ಕೊಟ್ಟಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.